ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳೊಂದಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಸಭೆ ನಡೆಸಿದ್ದಾರೆ. ತನಿಖೆಯ ಬಗ್ಗೆ ಮಾಹಿತಿಯನ್ನು ಪ್ರಣವ್ ಮೊಹಾಂತಿ ಪಡ್ಕೊಂಡಿದ್ದಾರೆ. ಪ್ರಣವ್ ಮೊಹಾಂತಿ ನಿರ್ದೇಶನದಂತೆ ಇಂದು ಮೂವರ ವಿಚಾರಣೆ ಆಗುತ್ತೆ. ಜಯಂತ್, ಗಿರೀಶ್ ಮಟ್ಟಣ್ಣನವರ್, ಅಭಿಷೇಕ್ ಈ ಮೂರನ್ನು ಕೂಡ ಇವತ್ತು ಮೊಹಾಂತಿ ನಿರ್ದೇಶನದ ಮೇರೆಗೆ ವಿಚಾರಣೆ ಆಗುತ್ತೆ. ಎಸ್ಐಟಿ ತನಿಖಾ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಲಿದ್ದಾರೆ. ಈಗಾಗಲೇ ಕ್ವಶ್ಚನೇರ್ ಅಥವಾ ಪ್ರಶ್ನಾವಳಿಯನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ ತನಿಖಾ ಅಧಿಕಾರಿಗಳು. ಓಕೆ ಏನಕ್ಕೆ ಮುಂದಕ್ಕೆ ಅಲ್ಲಿಂದ ಆದಿತ್ಯ ಇದ್ದಾರೆ. ಆದಿತ್ಯ, ಈ ಪ್ರಕರಣದಲ್ಲಿ ತನಿಖೆ ಪ್ರಚಾರ ಅಥವಾ ಅಪಪ್ರಚಾರ ಯಾರ್ಯಾರು ಮಾಡಿದ್ರು, ಏನು ಷಡ್ಯಂತ್ರಗಳು ನಡೆದಿತ್ತು ಎನ್ನುವುದರ ಆಯಾಮದ ಮೇರೆಗೆ ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಈ ಮನಾಫ್ ಇಂಥವ್ರಿಗೆ ಇದೀಗ ನೋಟಿಸ್ಗಳು ಹೋಗ್ತಾ ಇದೆಯಾ? ಅಥವಾ ಡೆಡ್ ಬಾಡಿ ನೀವು ನೋಡಿದ್ರಾ? ಡೆಡ್ ಬಾಡಿ ಎಲ್ಲಿತ್ತು? ಕೊಲೆ ಯಾವಾಗ ಆಗಿತ್ತು? ಯಾರು ಹೋತರು? ಏನಾಗಿತ್ತು? ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಅದರ ಸುತ್ತ ಈಗ ತನಿಖೆ ನಡೀತಾ ಇದೆಯಾ ಅಂತ? ರಮಕಾಂತ್, ಇಲ್ಲಿ ಯೂಟ್ಯೂಬರ್ಗಳ ವಿಚಾರಣೆ ಆಗ್ತಾ ಇರೋದು ಪ್ರಮುಖವಾಗಿ ಅವರು ಯೂಟ್ಯೂಬಲ್ಲಿ ಹಾಕಿದಂಥ ವಿಡಿಯೋಗಳು. ಮೊದಲಾಗಿ ಆ ಒಂದು ಬುರುಡೆಯನ್ನು ಮಣ್ಣಿನಿಂದ ತೆಗೆಯುವಂಥ ವಿಡಿಯೋಗಳಾಗಿರ್ಬೋದು. ಒಂದು 4 ತಿಂಗಳ ಹಿಂದೆನೇ ಕಾಡಿಗೆ ಹೋಗಿ ಜಯಂತ್ ಟಿ ಸೇರಿದಂತೆ ಇವರೆಲ್ಲ ಕಾಡಿಗೆ ಹೋಗಿ ಹುಡುಕಾಟ ಮಾಡೋದು, ಮಣ್ಣಿನಡಿ ಬುರುಡೆ ಇದೆ ಅಂತೆಲ್ಲ ಹೇಳುವಂಥದ್ದು. ಈಗ ಸಂಬಂಧಪಟ್ಟ ಹಾಗೆ ಅವರನ್ನು ವಿಚಾರಣೆ ಮಾಡ್ತಾ ಈ ಚಿಹ್ನೆಯನ ಆರೋಪ ಕೂಡ ಇದೆ. ಅಂದರೆ ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತ. ಮತ್ತು ಆತನ ಕಸ್ಟೋಡಿಯಲ್ ಟೈಮ್ ಕೂಡ ನಾಳೆಗೆ ಮುಕ್ತಾಯವಾಗುತ್ತೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಆರೋಪ ಹೊತ್ತಂಥ ಸೂತ್ರಧಾರಿಗಳು ಅಂತ ಯಾರನ್ನ ಕೋಟ್ ಮಾಡಲಾಗ್ತಾ ಇತ್ತು ಅವರನ್ನ ಇವತ್ತು ವಿಚಾರಣೆಗೆ ಎಸ್ಐಟಿ ಕರೆದಿರೋದು. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಸೇರಿದಂತೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅನ್ನುವಂಥವನು ಮತ್ತು ಇದರೊಂದಿಗೆ ಇನ್ನೊಬ್ಬ ಯೂಟ್ಯೂಬರ್, ಈತನ ಹೆಸರು ಕೂಡ ಮನಾಫ್ ಅನ್ನುವಂಥ ಯೂಟ್ಯೂಬರ್. ಪ್ರಾರಂಭಿಕ ದಿನಗಳಿಂದಲೂ ಕೂಡ ಯಾವಾಗ ಈ ಒಂದು ಪ್ರಕರಣ ಬಹಳ ಸದ್ದು ಸುದ್ದಿಯನ್ನು ಮಾಡ್ತು ಆ ಸಂದರ್ಭದಲ್ಲಿ ಬಂದಂಥ ಹೆಸರು. ನೆರೆಯ ಕೇರಳ ರಾಜ್ಯದಲ್ಲಿ ಈ ಪ್ರಕರಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರ್ಗದರ್ಶನಕ್ಕೆ ಕಾರಣವಾಗಿದ್ದು ಕೂಡ ಇಂಥದ್ದೇ ಯೂಟ್ಯೂಬರ್ಗಳು. ಅದರಲ್ಲೂ ಕೂಡ ಮನಾಫ್ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಸೊ ಎಸ್ಐಟಿ ಇದೀಗ ಮನಾಫ್ ಕೂಡ ನೋಟಿಸನ್ನು ನೀಡಿದೆ. ಒಂದು ಕಡೆಯಲ್ಲಿ ಯೂಟ್ಯೂಬರ್ಗಳಿಗೆ ನೋಟಿಸನ್ನು ನೀಡಿದೆ, ಇನ್ನೊಂದು ಕಡೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಸೇರಿದಂತೆ ಜಯಂತ್ ಟಿ ಅವರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಎಸ್ಐಟಿಯ ನೋಟಿಸ್ ಅನ್ವಯ ಮನಾಫ್ ಅನ್ನುವಂಥ ಯೂಟ್ಯೂಬರ್ ಏನಿದ್ನೋ ಆತ ಇಷ್ಟೊತ್ತಿಗಾಗಲೇ ಎಸ್ಐಟಿ ಕಚೇರಿಗೆ ಬರಬೇಕಾಗಿತ್ತು, ಆದರೆ ಆತ ಇನ್ನೂ ಕೂಡ ಬಂದಿಲ್ಲ. ಮತ್ತು ಆತನಿಗೆ ಕೊಟ್ಟಿರುವಂಥ ನೋಟಿಸ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ, ನಿಮ್ಮ ಹತ್ರ ಇರುವಂಥ ಸಾಕ್ಷಿಗಳು ಅದು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಇರುವಂಥದ್ದಾಗಿರಬಹುದು, ಬೇರೆ ಏನಾದರೂ ಇರಬಹುದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಕಾಪಿಗಳಾಗಿರ್ಬೋದು, ಸಾಫ್ಟ್ ಕಾಪಿಗಳಾಗಿರ್ಬೋದು, ಏನೇ ಇದ್ರೂ ಕೂಡ ಅದನ್ನು ತೆಗೆದುಕೊಂಡು ಬನ್ನಿ ಅಂತ. ಯಾಕಂದರೆ ಈತ ನಿರಂತರವಾಗಿ ಪ್ರಕರಣ ಮುನ್ನೆಲೆಗೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದ. ನೆರೆಯ ಕೇರಳ ರಾಜ್ಯದಲ್ಲೂ ಕೂಡ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಆ ವಿಚಾರಗಳನ್ನು ಪ್ರಸಾರ ಮಾಡಿದ್ದ. ಮತ್ತು ಆ ಮಣ್ಣಿನಿಂದ ಬುರುಡೆಯನ್ನು ಹೊರತೆಗೆಯುವಂಥ ವಿಡಿಯೋ ಕೂಡ ಈತನ ಯೂಟ್ಯೂಬಲ್ಲಿ ಬಹಳಷ್ಟು ವೈರಲ್ ಆಗಿತ್ತು. ಹಾಗಾಗಿ ಆತನನ್ನು ವಿಚಾರಣೆ ಕರೆದಿದ್ದಾರೆ. ಇನ್ನೊಂದು ಕಡೆಯಿಂದ ಚಿನ್ನಯ್ಯ ಮಾಡಿರುವಂಥ ಆರೋಪಗಳು, ಇವರು ನನಗೆ ಹೇಳ್ಕೊಟ್ರು, ನಾನು ಅದಕ್ಕೆ ಈ ಥರ ಮಾಡಿದೆ, ಆ ಬುರುಡೆ ಎಲ್ಲಿಂದ ಬಂತು ಅಂತ ನಂಗೆ ಗೊತ್ತಿಲ್ಲ, ಅವ್ರು ಈ ಜಾಗದಲ್ಲಿ ತೆಗೆದುಕೊಂಡು ನಂಗೆ ಬುರುಡೆಯನ್ನು ಕೊಟ್ಟರು. ಅಧಿಕಾರಿಗಳು ಕೂಡ ಆತನ ಕೈಗೆ ಬುರುಡೆ ಸೇರಿದ ಬಳಿಕ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗುವವರೆಗೂ ಏನೆಲ್ಲ ಆಯಿತು ಅನ್ನೋದ್ರ ಕುರಿತಷ್ಟೇ ಈಗ ತನಿಖೆಯನ್ನು ಮಾಡಿರೋದು. ಆತ ಈ ಇಡೀ ಪ್ರೊಸೆಸ್ಸಲ್ಲಿ ಇವರ ಹೆಸರುಗಳನ್ನೇ ಹೆಚ್ಚಾಗಿ ಹೇಳ್ತಾ ಇದ್ದ. ಹಾಗಾಗಿ ಆ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಅದು ಧರ್ಮಸ್ಥಳ ಕಾಡಿನಿಂದ ಬಂದಿದ್ದ ಅಥವಾ ಬೇರೆ ಯಾವುದಾದ್ರೂ ಸೈನ್ಸ್ ಲ್ಯಾಬ್ನಿಂದ ಬಂದಿದ್ದ ಅಥವಾ ಬೇರೆ ಎಲ್ಲಿಂದಾದರೂ ಅದನ್ನು ತೆಗೆದುಕೊಂಡು ಬಂದಿದ್ದಾರಾ, ಇದರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆ ಅದೇ ಥರ ಉಳಿದುಕೊಂಡಿರೋದು. ಹಾಗಾಗಿ ಇದಕ್ಕೆ ಒಂದರ್ಥದಲ್ಲಿ ಇದನ್ನು ಪ್ರೀಕ್ವೆಲ್ ಅಂತ ಹೇಳ್ಬೋದು. ಆ ಬುರುಡೆ ಬಂದಿದ್ದು ಎಲ್ಲಿಂದ ಅನ್ನೋದನ್ನು ಈಗ ಕೆದಕೋದಕ್ಕೆ ಎಸ್ಐಟಿ ಮುಂದಾಗಿರೋದು. ಹಾಗಾಗಿ ಇವತ್ತು ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರವರ ವಿಚಾರಣೆ, ಚಿನ್ನಯ್ಯ ಸೇರಿದಂತೆ ಅವರ ವಿಚಾರಣೆ ಆಗ್ತಾ ಇದೆ. ಒಂದು ಬಹಳ ಗಂಭೀರವಾದ ವಿಚಾರಣೆ ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಪ್ರಣವ್ ಮೊಹಾಂತಿ ಅವರು ಇವತ್ತು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಸೊ ಇವರನ್ನ ಈಗ ಸಾಕ್ಷಿದಾರರು ಅನ್ನುವಂಥ ರೀತಿಯಲ್ಲಿ ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ಅಂದರೆ ಈತ ಎಲ್ಲಿಂದನೋ ಬುರುಡೆಯನ್ನು ತಂದಿದ್ದ, ಅದನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋದ, ಅಲ್ಲಿಂದ ದೆಹಲಿಗೆ ಹೋದ,
ಈ ಎಲ್ಲ ಘಟನಾವಳಿಗಳ ಆಧಾರದಲ್ಲಿ ಇವರನ್ನ ವಿಟ್ನೆಸಸ್ ಅನ್ನುವಂಥ ಆಧಾರದಲ್ಲಿ ನಿನ್ನೆ ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ. ಈ ಚಿನ್ನಯ್ಯ ಕೂಡ ವಿಟ್ನೆಸ್ ಆಗಿದೆ, ಆದರೆ ಬಳಿಕ ಆರೋಪಿಯಾದ. ಹಾಗಾಗಿ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತಿ ಟಿ ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಇವರು ಸಾಕ್ಷಿದಾರರಾಗಿ ವಾಪಸ್ ಬರ್ತಾರಾ ಅಥವಾ ಆರೋಪಿಯಾಗಿ ಬದಲಾಗ್ತಾರಾ? ಸೊ ಇವತ್ತಿನ ವಿಚಾರಣೆ ಆ ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನು ನೀಡಲಿಕ್ಕಿದೆ ರಮಕಾಂತ್. ಥ್ಯಾಂಕ್ ಯು ಆದಿತ್ಯ.